ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗ 1-2-3 ದಿನಗಳ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ವಿ ಕಾಂಗ್ರೆಸ್ನ ಹೊಸ ವಾರಸ್ದಾರನ ಬಗ್ಗೆ. ಅಂದರೆ ಪ್ರಿಯಾಂಕಾ ವಾದ್ರಾರ ಮಗ ರೆಹಾನ್ ವಾದ್ರಾ ಅವರ ಮರುನಾಮಕರಣ ಮಾಡಿ ರೆಹಾನ್ ರಾಜೀವ್ ಗಾಂಧಿ ಅನ್ನೋ ಹೆಸರಿಟ್ಟಿದ್ದರ ಬಗ್ಗೆ. ಅವತ್ತು ನಾವೇನು ಗೆಸ್ ಮಾಡಿದ್ವೋ ಅದೇ ನಿಜ ಆಗುವ ಸಾಧ್ಯತೆ ಇದೆ. ಪ್ರಿಯಾಂಕಾ ಗಾಂಧಿ ಈಗ ತಮ್ಮ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ. ಇಂದಿರಾ ರೀತಿಯಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಒಡೆಯೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಮಾತೆ ಸೋನಿಯಾ ಗಾಂಧಿ ಅವರು ಮಗಳ ಹಠ ಕಂಡು ಸ್ವತಃ ಆಘಾತಕ್ಕೊಳಗಾಗಿದ್ದಾರೆ. ಅಷ್ಟಕ್ಕೂ ಏನಾಗ್ತಿದೆ ಗಾಂಧಿ ಕುಟುಂಬದಲ್ಲಿ ಹಾಗಾದರೆ ಡಿಟೇಲ್ ಆಗಿ ಎಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, 1967ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗ ಇಂದಿರಾ ಗಾಂಧಿ ಅವರು 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷ ಅಂದ್ಕೊಳ್ಳುತ್ತೆ, ಇಂದಿರಾ ಗಾಂಧಿಗೆ ಹೇಗೋ ಅನುಭವ ಇಲ್ಲ, ಚಿಕ್ಕವರು ಬೇರೆ, ಅವರನ್ನು ನಾವು ಗೊಂಬೆ ಹಾಗೆ ಬಳಸ್ಕೊಳ್ಳೋಣ ಅಂತ. ಕಾಂಗ್ರೆಸ್ನ ಅವತ್ತಿನ ದೊಡ್ಡ ಲೀಡರ್ಗಳು ನೆಹರು ಹಾಗೂ ಶಾಸ್ತ್ರಿಜಿ ನಂತರ ಕಾಂಗ್ರೆಸ್ಸನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಹೊರಡ್ತಾರೆ. ಆ ಕೆಲಸ ಆಲ್ರೆಡಿ ಶುರು ಮಾಡ್ಕೊಂಡಿದ್ರು. ಇಂದಿರಾ ಗಾಂಧಿ ಮೇಲೆ ಪ್ರೆಷರ್ ಹಾಕ್ತಾರೆ. ಆದರೆ ಇಂದಿರಾ ಗಾಂಧಿ ಇವರು ಅಂದ್ಕೊಂಡಂಗೆ ಇರಲಿಲ್ಲ. ಇಂದಿರಾ ಗಾಂಧಿಯವರು ಅವರೆಲ್ಲರ ಲೆಕ್ಕಾಚಾರವನ್ನು ಬುಡ ಮೇಲೆ ಮಾಡಿಬಿಟ್ರು. ಇವರ ರಿಮೋಟು ಆಗಲಿಲ್ಲ, ಯಾವ ಒತ್ತಡಕ್ಕೂ ಮಣಿಯಲಿಲ್ಲ. ಬದಲಿಗೆ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಒಳಗೆ ತಮ್ಮದೇ ಆದ ಒಂದು ಟೀಮ್ ಕಟ್ಟಿ ಕಾಂಗ್ರೆಸ್ನ ವರಿಷ್ಠ ನಾಯಕರನ್ನೇ ಸೈಡ್ಲೈನ್ ಮಾಡೋ ಕೆಲಸ ಶುರು ಮಾಡ್ಕೊಳ್ತಾರೆ. ಇದರ ನಂತರ 1969ರಲ್ಲಿ ಕಾಂಗ್ರೆಸ್ನ ಒಳಗೆ ಆಂತರಿಕ ಕಲಹ ನಡೆಯೋಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ನಿಜಲಿಂಗಪ್ಪ ಅವರು. ನಿಜಲಿಂಗಪ್ಪ ಅವರಿಗೆ ಇಂದಿರಾ ಗಾಂಧಿ ಇವರನ್ನೆಲ್ಲ ಓವರ್ಟೇಕ್ ಮಾಡೋದು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇವರೇ ಸ್ವತಃ ನೀಲ್ ಸಂಜೀವ್ ರೆಡ್ಡಿ ಅವರನ್ನು ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಬಿಡ್ತಾರೆ. ಈ ವಿಷಯ ಇಂದಿರಾ ಗಾಂಧಿ ಅವರಿಗೆ ಗೊತ್ತಾಗತ್ತೆ. ಇಂದಿರಾ ಗಾಂಧಿ ಸುಮ್ಮನಾಗಲಿಲ್ಲ. ನಿಜಲಿಂಗಪ್ಪ ಅವರಿಗೇನೆ ಸೆಡ್ ಹೊಡೆದು ವಿ ಗಿರಿ ಅವರನ್ನು ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾರೆ. ಒಂದೇ ಪಕ್ಷದಲ್ಲಿ ಇಬ್ಬಿಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ನಂತರ ಇಂದಿರಾ ಗಾಂಧಿಯವರ ಅಭ್ಯರ್ಥಿ ವಿ ಗಿರಿ ಅವರೇ ಕೊನೆಗೂ ರಾಷ್ಟ್ರಪತಿಗಳಾಗಿ ಆಯ್ಕೆ ಆಗ್ತಾರೆ. ಆಗ ಒಂದು ಸ್ಪಷ್ಟವಾಗಿತ್ತು, ಕಾಂಗ್ರೆಸ್ನ ಒಳಗೆ ಇಂದಿರಾ ಗಾಂಧಿಯವರ ವರ್ಚಸ್ಸು ಬೆಳೆದಿದೆ ಅಂತ. ಅದೇ ವರ್ಷ 1969ರಲ್ಲಿ 2 ಮೀಟಿಂಗ್ಸ್ ನಡೆಯುತ್ತೆ. ಒಂದು ಮೀಟಿಂಗ್ ಪ್ರಧಾನಮಂತ್ರಿ ನಿವಾಸದಲ್ಲಾದರೆ ಇನ್ನೊಂದು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ. ನಿಜಲಿಂಗಪ್ಪ ಅವರಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ನಿಜಲಿಂಗಪ್ಪ ಅವರು ಆಗ ಒಂದು ಆದೇಶವನ್ನು ಜಾರಿ ಮಾಡ್ತಾರೆ, ಇಂದಿರಾ ಗಾಂಧಿ ಅವರನ್ನ ಪಕ್ಷದಿಂದಲೇ ತೆಗೆದು ಹಾಕ್ತೀವಿ ಅಂತ. ಇನ್ನೊಂದು ಕಡೆ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ನ ರಾಜ್ಯಸಭಾ ಮತ್ತು ಲೋಕಸಭಾ ಮೆಂಬರ್ಗಳನ್ನು ಸೇರಿಸ್ಕೊಂಡು ಒಂದು ಘಟಬಂಧನ್ ಮಾಡ್ಕೊಳ್ತಾರೆ. ಅವರೆಲ್ಲರ ಜೊತೆ ಒಪ್ಪಂದ ಮಾಡಿಕೊಂಡು ಪಕ್ಷದ ಒಳಗೇನೆ ಒಂದು ಹೊಸ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ಅದರ ಹೆಸರು ಕಾಂಗ್ರೆಸ್ ಆರ್. ಹಸುವೊಂದು ಕರುವಿಗೆ ಹಾಲುಣಿಸೋದು ಈ ಪಕ್ಷದ ಚಿಹ್ನೆ ಆಗಿತ್ತು. ಈ ಕಡೆ ನಿಜಲಿಂಗಪ್ಪ ಅವರ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಓ ಅಂತ ಕರೆಯಲಾಗುತ್ತೆ. ಕಾಂಗ್ರೆಸ್ ಫಸ್ಟ್ ಟೈಮ್ 2 ಭಾಗವಾಗಿ ಹಂಚೋಯ್ತು. 52 ವರ್ಷದ ನಂತರ ಮತ್ತಿದನ್ನೆಲ್ಲ ಯಾಕಾಗಿ ನೆನಪು ಮಾಡ್ಕೊಳ್ತಾ ಇದ್ದೀವಿ? ಕಾಂಗ್ರೆಸ್ ಕುಟುಂಬದ ಮತ್ತು ಕಾಂಗ್ರೆಸ್ನ ಮತ್ತೊಬ್ಬ ಮಹಿಳಾ ನಾಯಕಿ ಅವರಲ್ಲಿ ಇಂದಿರಾ ಗಾಂಧಿ ಅವರ ಲಕ್ಷಣ ಇದೆ, ಅವರ ಚಾಪ್ ಇದೆ ಅಂತ ಹೇಳಲಾಗ್ತಿತ್ತು. ಈಗ ನೋಡಿದ್ರೆ ಅವರು ಕೇವಲ ಇಂದಿರಾ ಗಾಂಧಿ ಅವರ ಚಾಪಾಗಿ ಕಾಣಿಸ್ಕೊಳ್ತಾ ಇಲ್ಲ. ಬದಲಿಗೆ ಯಾವ ರೀತಿ ಇಂದಿರಾ ಗಾಂಧಿ ಅವತ್ತು ಕಾಂಗ್ರೆಸ್ಸನ್ನು ಇಬ್ಬಾಗ ಮಾಡಿದ್ರೋ ಹಾಗೆ ಈಗ ಇವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ತುಂಡು ತುಂಡು ಮಾಡೋದಕ್ಕೆ ಹೊರಟಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಸೋನಿಯಾ ಮಾತೆಯ ಪುತ್ರಿ ಪ್ರಿಯಾಂಕಾ ಗಾಂಧಿ. ಕಾಂಗ್ರೆಸ್ ಮೇಲೆ ಪ್ರಿಯಾಂಕಾ ತಮ್ಮ ಹಿಡಿತ ಸಾಧಿಸೋದಕ್ಕೆ ಮುಂದಾಗಿದ್ದಾರೆ. ಈಗ
ಹಾಗಂದ ಮಾತ್ರಕ್ಕೆ ಇವರ ಹೋರಾಟ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಅಂತೂ ಅಲ್ಲ. ಅಂದ್ರೆ ಅವತ್ತು ಇಂದಿರಾ ಗಾಂಧಿ ಅವರು ನಿಜಲಿಂಗಪ್ಪ ಜೊತೆ ಹೋರಾಟ ಮಾಡಿ 2 ಬಣ ಆಗಿತ್ತು. ಆದರೆ ಈಗ ಕಾಂಗ್ರೆಸ್ನಲ್ಲಿ 2 ಬಣ ಆಗ್ತಿರೋದು ಸ್ವತಃ ಗಾಂಧಿ ಕುಟುಂಬದ ಒಳಗೇನೆ. ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಅಲ್ವಾ? ಹಾಗೆ ಕಾಂಗ್ರೆಸ್ ಒಳಗೂ ಕೂಡ ಕೋಲಾಹಲವನ್ನು ಸೃಷ್ಟಿಸಿದೆ. ಈ ಸಲ ಕಾಂಗ್ರೆಸ್ ಇಬ್ಬಾಗ ಆದರೆ ನಾವು ಯಾರ ಕಡೆ ಹೋಗೋದಪ್ಪ ಅನ್ನೋ ಸಂಕಟ ಕಾಂಗ್ರೆಸ್ ನಾಯಕರಿಗೆ ಶುರುವಾಗಿದೆ. ಇಲ್ಲಿವರೆಗೂ ರಾಹುಲ್ ಗಾಂಧಿಯ ಹಿಂದೆ ಓಡ್ತಾ ಇದ್ದವರು ಪ್ರಿಯಾಂಕಾ ಗಾಂಧಿ ಹಿಂದೆಯೂ ಓಡ್ತಿದ್ರು. ಆದರೆ ಈಗ ಅವರಿಬ್ಬರ ದಿಕ್ಕು ಕೂಡ ಬದಲಾಗ್ಬಿಟ್ಟಿದೆ. ಅವರು ಎಡಕ್ಕೆ ಹೋದರೆ ಇವರು ಬಲಕ್ಕೆ. ಸೊ ಯಾರ ಹಿಂದೆ ಅಂತ ಓಡೋದು ಅನ್ನೋದೇ ಕಾಂಗ್ರೆಸ್ ನಾಯಕರಿಗೆ ತಲೆ ಬಿಸಿ ಆಗಿಬಿಟ್ಟಿದೆ. ಅಷ್ಟಕ್ಕೂ ಈ ಪಕ್ಷ ಒಡೆಯೋ ಕೆಲಸಕ್ಕೆ 2024 ಲೋಕಸಭಾ ಚುನಾವಣೆಯಲ್ಲಿಯೇ ಅಡಿಗಾಲನ್ನು ಪ್ರಿಯಾಂಕಾ ಹಾಕಿದ್ದಾರೆ. ಆಲ್ರೆಡಿ ಇದರ ಬಗ್ಗೆ ನಮ್ಮಲ್ಲೇ ವಿಡಿಯೋ ಕೂಡ ಮಾಡಿದ್ವಿ. ಯಾವ ರೀತಿ ಪ್ರಿಯಾಂಕಾ ಗಾಂಧಿ ತಾಯಿ ಸೋನಿಯಾ ಜೊತೆ ಜಗಳವಾಡಿ ವಯನಾಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅಂತ. ಈ ವಿಷಯವನ್ನು ನಾವು ಹೇಳಿದಾಗ ಕೆಲವರು ಅಂದ್ಕೊಂಡಿರ್ತಾರೆ ಇದರಲ್ಲಿ ಯಾವುದೇ ಲಾಜಿಕ್ಕೂ ಇಲ್ಲ ಅಂತ. ಈಗ ಸತ್ಯಗಳು ಹೊರಗೆ ಬರ್ತಾ ಇದೆ. ಈಗ ಏನಾಗ್ತಿದೆ ಅನ್ನೋದನ್ನು ನೋಡಿ, ಆಗ ಇಡೀ ಕತೆ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರಾದಾಗಲೇ ಪ್ರಿಯಾಂಕಾ ಗಾಂಧಿ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು. ರಾಯ್ಬರೇಲಿ ಹಾಗೂ ಅಮೇಥಿಯಲ್ಲಿ ತಾಯಿ ಜೊತೆ ಪ್ರಚಾರಕ್ಕೆ ಹೋಗೋದು, ಕಾರ್ಯಕರ್ತರು ಹಾಗೂ ಮಹಿಳೆಯರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ರು. ಸ್ವತಃ ಜನರೇ ಪ್ರಿಯಾಂಕಾ ಗಾಂಧಿಯ ಮುಖದಲ್ಲಿ ಇಂದಿರಾ ಗಾಂಧಿಯವರ ಛಾಪ್ ಇದೆ ಅಂತ ಹೇಳೋಕೆ ಶುರು ಮಾಡ್ಕೊಂಡಿದ್ರು. ಆಗ ಮೋದಿಜಿ ಅಲೆ ಕೂಡ ದೇಶದಲ್ಲಿರಲಿಲ್ಲ. ಅದು ಕಾಂಗ್ರೆಸ್ನ ಯುಗವಾಗಿತ್ತು. 1997 ಹಾಗೂ 98ರ ವಿಷಯ ಇದು. ಸೋನಿಯಾ ಗಾಂಧಿಯವರ ಕಂಬ್ಯಾಕ್ನಿಂದ ಕಾಂಗ್ರೆಸ್ ಚಿಗುರುಕೊಳ್ಳೋದಕ್ಕೆ ಶುರುವಾಗಿತ್ತು. ಆದರೆ ಆಗ ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ವಾದ್ರಾ ಅವರನ್ನು ಸೈಡ್ಲೈನ್ ಮಾಡ್ತಾರೆ ಮತ್ತು 2004ರಲ್ಲಿ ರಾಹುಲ್ ಗಾಂಧಿ ಅವರನ್ನು ಅಮೇಥಿಗೆ ಕಳಿಸ್ತಾರೆ. ನಿಧಾನವಾಗಿ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಅವರ ಬ್ರ್ಯಾಂಡಿಂಗ್ ಶುರುವಾಗಿತ್ತು. ಪ್ರಿಯಾಂಕಾಗೆ ನೀವು ಜಸ್ಟ್ ರಾಹುಲ್ಗೆ ಸಪೋರ್ಟ್ ಮಾಡುವಂತ ಹೇಳ್ಬಿಡ್ತಾರೆ. ಜೊತೆಗೆ ಪ್ರಿಯಾಂಕರನ್ನ ಕಾಂಗ್ರೆಸ್ನ ಫ್ರಂಟ್ ಲೈನ್ಗೆ ಬಾರದಂತೆ ತಡೆ ಹಿಡಿತಾರೆ. ಹೀಗೆ ಈ ಒಳ ಜಗಳ ತುಂಬ ಸಮಯದಿಂದ ನಡೀತಾನೆ ಬಂತು. ಪ್ರಿಯಾಂಕಾ ಗಾಂಧಿ ಒಂದು ಸಮಯಕ್ಕೆ ಕಾಯ್ತಾ ಇದ್ರು, ಕಾಂಗ್ರೆಸ್ ಯಾವಾಗ ದುರ್ಬಲ ಆಗುತ್ತೆ ಅಂತ, ನಾನು ಯಾವಾಗ ಪಕ್ಷದಲ್ಲಿ ಎಂಟ್ರಿ ಕೊಡೋದು ಅಂತ, ತನ್ನ ಪ್ರಭಾವವನ್ನು ಯಾವಾಗ ಹೆಚ್ಚು ಮಾಡಿಕೊಳ್ಳೋದು ಅಂತ. ನಂತರ 2014ರಲ್ಲಿ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗೋ ಅವಕಾಶ ಕೂಡ ಸಿಗುತ್ತೆ. ಆದರೆ ರಾಹುಲ್ ಚುನಾವಣೆಯಲ್ಲಿ ಸೋಲ್ತಾರೆ. 2019ರಲ್ಲಿಯೂ ಕೂಡ ರಾಹುಲ್ ಮತ್ತೊಮ್ಮೆ ಸೋಲ್ತಾರೆ. ಆಗ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ, ನಾನು ಇನ್ನು ಹಿಂದೆ ಸರಿಯೋದಿಲ್ಲ ಅಂತ. 2019ರ ಲೋಕಸಭಾ ಚುನಾವಣೆ ಸೋಲಿನ ನಂತರ ಪ್ರಿಯಾಂಕಾ ಮುಂದೆ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಪ್ರಿಯಾಂಕಾ ಹೇಳ್ತಾರೆ, ಉತ್ತರ ಪ್ರದೇಶಕ್ಕೆ ಹೋಗ್ತೀನಿ ನಾನು ಅಂತ, ಅಲ್ಲಿ ಚುನಾವಣೆಯನ್ನು ಗೆದ್ದು CM ಆಗ್ತೀನಿ ಅಂತ. ಅದಕ್ಕಾಗಿಯೇ ಪ್ರಿಯಾಂಕರನ್ನ UPಯ ಉಸ್ತುವಾರಿಯಾಗಿಯೂ ಆಯ್ಕೆ ಮಾಡ್ತಾರೆ. 2022ರಲ್ಲಿ ಅವ್ರಿಗೆ ತುಂಬ ವಿಶ್ವಾಸ ಇತ್ತು, ಗೆದ್ದರೆ ಮುಖ್ಯಮಂತ್ರಿ ಆಗಿಬಿಡ್ತೀನಿ ಅಂತ. ಆದರೆ UPನಲ್ಲಿ ಪ್ರಿಯಾಂಕಾ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಸೋತೋಯ್ತು. ಅಷ್ಟರಲ್ಲಿ 2024ರ ಲೋಕಸಭಾ ಚುನಾವಣೆ ಬರುತ್ತೆ. ಆಗ ಪ್ರಿಯಾಂಕಾ ಒಂದು ಷರತ್ತನ್ನು ಮುಂದಿಡ್ತಾರೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಸಲವೂ ಕಾಂಗ್ರೆಸ್ ಸೋತ್ರೆ ಕಾಂಗ್ರೆಸ್ ನೇತೃತ್ವವನ್ನು ನನಗೆ ವಹಿಸಬೇಕು ಅಂತ. ಕಾಂಗ್ರೆಸ್ ಸೋತೋಯ್ತು. ಆದರೆ ಹಿಂದಿನ 2 ಬಾರಿಗಿಂತ ಸೀಟ್ಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಕಾಂಗ್ರೆಸ್ನ ನೇತೃತ್ವ ಕೈ ತಪ್ಪಿ ಹೋಗುತ್ತೆ. ನಂತರ ಬೈ ಎಲೆಕ್ಷನ್, ವಯನಾಡು ಚುನಾವಣೆಯ ಸಮಯದಲ್ಲಿ ಪ್ರಿಯಾಂಕಾ ಪಟ್ಟು ಬಿಡಲಿಲ್ಲ. ಪಟ್ಟು ಹಿಡಿದು ಕೂತರು, ನಾನು ಇಲ್ಲಿಂದ ಗೆದ್ದು ಸಂಸದೆಯಾಗಿ ಲೋಕಸಭೆಗೆ ಹೋಗ್ತೀನಿ ಅಂತ. ಅಕಸ್ಮಾತ್ ಏನಾದರೂ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಅಜ್ಜಿ ಇಂದಿರಾ ಅವರಂತೆ ನನ್ನ ಜೊತೆ ಇರೋ ನಾಯಕರನ್ನು ಸೇರಿಸ್ಕೊಂಡು ಪಕ್ಷ ಹೊಡಿತೀನಿ ಅಂತ ಬೆದರಿಕೆ ಕೂಡ ಹಾಕ್ತಾರೆ. ಈ ಹಠಕ್ಕೆ ಮಣಿದು ವಯನಾಡು ಟಿಕೆಟನ್ನು ಪ್ರಿಯಾಂಕಾ ಕೊಡಲಾಯಿತು. ಅದರಲ್ಲಿ ಷರತ್ತು ಕೂಡ ಇತ್ತು, ಉತ್ತರ ಭಾರತದ ಕಡೆ ನೀನು ಬರಬಾರ್ದು. ರಾಹುಲ್ ಗಾಂಧಿ ಉತ್ತರ ಭಾರತಕ್ಕೆ, ನೀನು ದಕ್ಷಿಣ ಭಾರತದಲ್ಲೇ ರಾಜಕೀಯ ಮಾಡಬೇಕು ಅಂತ. ಈಗ ಈ ಕಥೆಯನ್ನು ಅರ್ಥ ಮಾಡ್ಕೊಳ್ಳಿ. ರಾಹುಲ್ ಗಾಂಧಿ ಓಟ್ ಚೋರಿ ಅಭಿಯಾನವನ್ನು ನಡೆಸಿದ್ರು. ಅದು ಕಂಪ್ಲೀಟಾಗಿ ಫೇಲ್ ಕೂಡ ಆಯಿತು.
ಅದು ರಾಹುಲ್ ಗಾಂಧಿಯವರ ರೀಲಾಂಚಿಂಗ್ ಬೇರೆ ಆಗಿತ್ತು. ಆದರೆ ಅಲ್ಲೂ ಲಾಂಚ್ ಆಗಲೇ ಇಲ್ಲ. ಪ್ರಧಾನಮಂತ್ರಿಯ ವಿರುದ್ಧದ ಕ್ಯಾಂಪೇನ್ ಕೂಡ ಫ್ಲಾಪ್ ಆಗಿದೆ. ಈಗೇನಾದರೂ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿದರೆ ನಾನು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಪ್ರಿಯಾಂಕಾ ಹೇಳಿದ್ದಾರೆ. ಈ ಪ್ರಿಯಾಂಕಾ ಸೋನಿಯಾ ಅವರ ಮುಂದೆ ಒಂದು ಹೊಸ ಪ್ರಸ್ತಾವನೆಯನ್ನು ಕೂಡ ಇಟ್ಟಿದ್ದಾರೆ. ರಾಹುಲ್ ಗಾಂಧಿಯ ಬದಲಿಗೆ ನನ್ನ ಮಗ ರೆಹಾನ್ ರಾಜೀವ್ ಗಾಂಧಿ ಪಕ್ಷದ ನೇತೃತ್ವವನ್ನು ವಹಿಸ್ಕೊಳ್ತಾನೆ ಅಂತ. ಪ್ರಿಯಾಂಕಾ ಗಾಂಧಿ ಅವರ ಹಠಕ್ಕೆ ಸೋನಿಯಾ ಗಾಂಧಿ ಅವರು ಒಪ್ಕೊಂಡ್ರು ಅನ್ನೋದಕ್ಕಿಂತ ಅಸಹಾಯಕರಾಗ್ಬಿಟ್ರು ಅನ್ಬೋದು. ಇದರ ನಂತರವೇ ರೆಹಾನ್ ವಾದ್ರಾ ಹೆಸರನ್ನು ಕೂಡ ಬದಲಾಯಿಸಲಾಯಿತು. ರೆಹಾನ್ ಹೆಸರಿನ ಮುಂದೆ ರಾಜೀವ್ ಗಾಂಧಿ ಅಂತ ಸೇರಿಸಲಾಯಿತು. ಈಗ ಮತ್ತೆ ಇಂದಿರಾ ಗಾಂಧಿ ಹೆಸರು ಬದಲಾಯಿಸ್ಕೊಂಡಂಗೆ ನಾವು ಬದಲಾಯಿಸ್ಕೊಂಡ್ರೆ ವರ್ಕೌಟ್ ಆಗ್ಬಹುದೇನೋ ಅಂತ. ಅಷ್ಟಕ್ಕೂ ಈ ತಯಾರಿ ನಿನ್ನೆ ಮೊನ್ನೆ ನಡೆದಿದ್ದಲ್ಲ, 1-1.5 ವರ್ಷದ ಹಿಂದಿಂದಲೇ ನಡೆದಿದೆ. ನಿಮಗೆ ನೆನಪಿರಬಹುದು, ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಈ ರೆಹಾನ್ ವಾದ್ರಾರನ್ನು ಕೂಡ ಕಳಿಸಲಾಗಿತ್ತು. ವಯನಾಡಿನ ಎಲೆಕ್ಷನ್ ಕ್ಯಾಂಪೇನ್ನಲ್ಲೂ ರೆಹಾನ್ ರಾಜೀವ್ ಗಾಂಧಿ ಕಾಣಿಸ್ಕೊಳ್ತಾರೆ. ಇದನ್ನೆಲ್ಲ ನೋಡಿದರೆ ಒಂದಂತೂ ಸ್ಪಷ್ಟ, ರಾಹುಲ್ನ ಪೊಲಿಟಿಕಲ್ ಕೆರಿಯರ್ ಎಂಡ್ ಆಗುವ ಸಮಯ ಬಂದಿದೆ ಅಂತ. 2029ರ ಚುನಾವಣೆಯಲ್ಲಿ ರೆಹಾನ್ ರಾಜೀವ್ ಗಾಂಧಿ ಕಾಂಗ್ರೆಸ್ನಿಂದ ಲಾಂಚ್ ಆಗೋದು ನಿಶ್ಚಿತ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.